ಮುಖ್ಯ ಅತಿಥಿಗಳು, ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ಆದಂಥ ಶ್ರೀ ನಿರಂಜನ ವಾನಳ್ಳಿಯವರೇ, ಅಶೋಕ್ ರವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಐ ಡಿಕ್ಲೇರ್ ಗ್ರಾಜ್ಯುಯೇಷನ್ ಡೇ ಓಪನ್. ಈ ದಿನ ನಿಜಕ್ಕೂ ಕೂಡ ಅಮರ್ ಜ್ಯೋತಿ ಶಾಲೆ ಮತ್ತು ಕಾಲೇಜಿನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೀತಕ್ಕಂಥ ದಿನ. ಅಮರ್ ಜ್ಯೋತಿ ಶಾಲೆ 1999ರಲ್ಲಿ ಮತ್ತು 2000 ಇಸ್ವಿನಲ್ಲಿ ಒಂದು ಸಣ್ಣ 25 ವರ್ಷಗಳ ಹಿಂದೆ ಈ ಶಾಲೆ ಪ್ರಾರಂಭವಾಯಿತು. ಕೇವಲ 23 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಸಂಸ್ಥೆ ತದನಂತರ ಬೃಹದಾಕಾರವಾಗಿ ಬೆಳೀತಾ ಹೋಯಿತು. 2006-07ರಲ್ಲಿ ಈ ಕಾಲೇಜಿನಲ್ಲಿ ಪ್ರಥಮ PUC ಪ್ರಾರಂಭ ಆಯಿತು. 2018ರಲ್ಲಿ ಡಿಗ್ರಿ ಕಾಲೇಜನ್ನ BSc ಮತ್ತು BCom ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಈಗಾಗಲೇ 3 ಬ್ಯಾಚು ನಮ್ಮ ಶಾಲೆಯಿಂದ ಹೊರಹೋಗಿ ಒಳ್ಳೆಯ ಉದ್ಯೋಗಗಳಲ್ಲಿ ಮತ್ತು ಮಾಸ್ಟರ್ ಡಿಗ್ರಿಗಳನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಬಹಳ ಸಂತೋಷ ಆಗ್ತದೆ. ನಮ್ಮ ಕಾಲೇಜಿನ ಫಲಿತಾಂಶವೂ ಕೂಡ ಬಹಳ ಉತ್ತಮವಾಗಿ ಬಂದಿದ್ದನ್ನ ತಾವೆಲ್ಲರೂ ಗಮನಿಸಿದ್ದೀರಿ. ಹಾಗೆಯೇ ಅನೇಕ ರ್ಯಾಂಕ್ಗಳು ಕೂಡ ನಮ್ಮ ಕಾಲೇಜಿಗೆ ಲಭಿಸಿದೆ. ಹೈಸ್ಕೂಲ್ ಸೆಕ್ಷನ್ ಅಲ್ಲಂತೂ ಇದುವರೆಗೂ ಕೂಡ ಸುಮಾರು 18 ವರ್ಷಗಳಿಂದ ನಮ್ಮಲ್ಲಿನ SSLC ಫಲಿತಾಂಶದಲ್ಲಿ 100ಕ್ಕೆ 100 ಫಲಿತಾಂಶಗಳನ್ನ 18 ವರ್ಷಗಳು ಕೂಡ ಪಡೆದುಕೊಂಡ್ರು ಒಂದು ಹಿರಿಮೆ ನಮ್ಮ ಅಮರ್ ಜ್ಯೋತಿ ಶಾಲೆ. ಒಂದು ಬಾರಿ ಅಂತೂ ನಮ್ಮ ವಿದ್ಯಾರ್ಥಿಗಳು 625 ಅಂಕಗಳಿಗೆ 625 ಅಂಕಗಳನ್ನು ಕೂಡ ಗಳಿಸಿಕೊಂಡಿರ್ತಕ್ಕಂಥದ್ದು ನಮ್ಮ ಒಂದು ಶಾಲೆಯ ಹಿರಿಮೆ. ಹಾಗೆ ಅಲ್ಲ, ನಮ್ಮ ಶಾಲೆಯ ಮಕ್ಕಳು ಬಹುಮುಖ ಪ್ರತಿಭೆ ಉಳ್ಳಂಥವರು. ಸರಿಗಮಪ ಜಿ ಕನ್ನಡ ಟಿವಿನಲ್ಲಿ ಪ್ರಥಮ ಸ್ಥಾನವನ್ನು ಕೂಡ ನಮ್ಮ ಶಾಲೆಯ ಮಕ್ಕಳು ಪಡ್ಕೊಂಡಿದ್ದಾರೆ. ಹಾಗೇನೆ ನಮ್ಮ ಕಾಲೇಜಿನಲ್ಲಿ ಕೂಡ ಅನೇಕ ರ್ಯಾಂಕ್ಗಳನ್ನ ಪಡ್ಕೊಂಡಿದ್ದಾರೆ. ಇಷ್ಟೊಂದು ಒಳ್ಳೆಯ ವಿಚಾರಗಳನ್ನ ಒಳಗೊಂಡಂತ ನಮ್ಮ ಶಾಲೆ ಮುಳಬಾಗಲ್ ತಾಲೂಕಿನಲ್ಲೇ ಅಲ್ಲ, ಜಿಲ್ಲೆಯಾದ್ಯಂತ ಒಂದು ಉತ್ತಮ ಹೆಸರನ್ನ ಪಡ್ಕೊಂಡಿದೆ ಅಂತಂದ್ರೆ ತಪ್ಪಾಗಲಾರದು. ಬಂಧುಗಳೇ, ಇವತ್ತು ನಮ್ಮ ಶಾಲೆಯಲ್ಲಿ ಈ ಘಟಿಕೋತ್ಸವವನ್ನ ಮತ್ತು ಪದವಿ ಪ್ರದಾನ ಸಮಾರಂಭವನ್ನ ನಡೆಸ್ತಾ ಇರತಕ್ಕಂಥದ್ದು. ಈ ಒಂದು ಸಮಾರಂಭಕ್ಕೆ ನಮ್ಮ ಉಪಕುಲಪತಿಗಳು ಆಗಮಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಸಂತೋಷವಾದಂಥ ಒಂದು ವಿಚಾರ. ಹಾಗೇನೆ ಕೆಲವೊಂದು ವಿಚಾರಗಳನ್ನ ನಮ್ಮ ಪ್ರೋಟೋಕಾಲ್ಸ್ ಅಂತ ಏನಂತಾರೆ ಅದನ್ನ ನಮ್ಮ ವೈಸ್ ಚಾನ್ಸಲರ್ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪ್ರಥಮ ಘಟಿಕೋತ್ಸವ ಆಗಿರೋದ್ರಿಂದ ನಾವು ಅವರಲ್ಲಿ ಒಂದು ಕ್ಷಮಾಪಣೆಯನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಅದನ್ನ ಪೂರ್ತಿಯಾಗಿ ಅಳವಡಿಸ್ಕೊಡ್ತೀವಿ ಅಂತ ಅವರಿಗೆ ಭರವಸೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಬಂಧುಗಳೇ, ನೀವು ಪದವಿಯನ್ನ ಪಡಿತಾ ಇದ್ದೀರಿ. ವಿದ್ಯೆಗೆ ವಿನಯವೇ ಭೂಷಣ. ವಿದ್ಯೆಗೆ ಏನ್ ಭೂಷಣ? ನೀವೀಗ ಮಾತಾಡ್ತಾ ಇದ್ದೀರಲ್ಲ, ಅದು ಭೂಷಣ ಅಲ್ಲ. ಅದು ನಿಮಗೆ ಸಂಯಮ ಬೇಕು,
ಮತ್ತು ವಿದ್ಯೆಯಿಂದ ನೀವು ಏನು ಕಲಿಬೇಕು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಸಹನೆ, ಸಂಯಮ ಮತ್ತು ಕಾರ್ಯತತ್ಪರತೆ, ಕಾರ್ಯದಕ್ಷತೆ ಮತ್ತು ಇನ್ನೂ ಅನೇಕ ಸಂಸ್ಕಾರ, ಸಹನೆ ಎಲ್ಲ ಕೂಡ ಬಹಳಷ್ಟು ಅವಶ್ಯಕ. ಈಚಿನ ದಿನಗಳಲ್ಲಿ ಇವೆಲ್ಲ ಕೂಡ ನಮ್ಮ ಯುವಜನರಲ್ಲಿ ಮಾಯ ಆಗ್ತಾ ಇದೆ. ಆಗ್ಲೇ ಯಾರೋ ನೋಡಿದೆ, ಸಿಳ್ಳೆ ಹೊಡಿತಾ ಇದ್ರು. ಇದು ಸಿಳ್ಳೆ ಹೊಡೆಯುವಂತ ಫಂಕ್ಷನ್ ಅಲ್ಲ. ಇದು ಗಂಭೀರವಾಗಿ ನೀವೊಬ್ಬ ಪದವಿಯನ್ನ ಪಡಿತಾ ಇರ್ತಕ್ಕಂಥವರು ಗಾಂಭೀರ್ಯವಾಗಿರ್ತಕ್ಕಂಥ ಒಂದು ಸಮಾರಂಭ ಇದು. ಯಾಕಂದ್ರೆ ಗಣ್ಯರು ಆಗಮಿಸಿದರೆ ಅವ್ರಿಗೆ ಬೇಕಾದಷ್ಟು ಕಾರ್ಯಕ್ರಮಗಳಿರ್ತದೆ. ಇಷ್ಟೆಲ್ಲರ ನಡುವೆ ಕೂಡ ಬಿಡುವು ಮಾಡಿಕೊಂಡು ನಿಮಗೆ ಪ್ರಶಸ್ತಿ ಪ್ರದಾನ ಮಾಡಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವರ ಸಮಯದ ಪ್ರಜ್ಞೆಯನ್ನ ನೀವು ಕೂಡ ಅರ್ಥಕೋಬೇಕು. ಈ ಒಂದು ನಿಟ್ಟಿನಲ್ಲಿ ಪದವಿ ನೀವು ಪಡ್ಕೊಂಡ್ರೆ ಬರೀ ಸಾಲದು, ಪದವಿ ಜೊತೆಗೆ ಇನ್ನ ಅನೇಕ ವಿಚಾರಗಳನ್ನ ನೀವು ತಿಳ್ಕೋಬೇಕಾಗ್ತದೆ. ಯಾಕೆಂತಂದ್ರೆ ಮುಂದಿನ ದಿನಗಳಲ್ಲಿ ನೀವೇ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅದೇ ರೀತಿ ಈಗೇನು ಪ್ರಶಸ್ತಿ ಪ್ರದಾನ ತಗೊಳ್ತಾ ಇದ್ದೀರೋ ಈ ದೇಶದ ಭವಿಷ್ಯವನ್ನ ನೀವು ಕಟ್ಟೋದಕ್ಕೆ ಹೊರಟಂತವ್ರು. ನಿಮ್ಮ ಕೈಯಲ್ಲೇ ಭವಿಷ್ಯ ಯಾವ ರೀತಿ ಪ್ರಾರಂಭ ಆಗ್ತಾ ಇದೆ ಅನ್ನೋದನ್ನ ಯೋಚನೆ ಮಾಡ್ಕೋಬೇಕು. ನೀವು ದಾರಿದೀಪ ಆಗ್ಬೇಕು. ಮುಂದಿನ ಪೀಳಿಗೆಗೆ ನೀವು ದಾರಿದೀಪ ಆಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ಹೋಗ್ಬೇಕಾಗ್ತದೆ. ನೀವು ನಿಮ್ಮನ್ನ ನೋಡಿ ನಂತರ ಅವರು ಕಲಿಬೇಕಾಗ್ತದೆ. ಈ ವಿಚಾರದಲ್ಲಿ ನೀವೆಲ್ಲರೂ ಕೂಡ ಪಣ ತೊಡಬೇಕಾಗ್ತದೆ. ಇವತ್ತು ನಾನು ಸಂಸ್ಕಾರವಂತನಾಗ್ತೀನಿ, ವಿನಯವಂತನಾಗ್ತೀನಿ, ವಿದ್ಯೆಗೆ ಗೌರವ ಕೊಡ್ತೀನಿ, ಆತ್ಮಸಾಕ್ಷಿಯಾಗಿ ನಾನು ಈ ದೇಶದ ಅಭಿವೃದ್ಧಿಗೆ ದುಡಿತೀನಿ ಅಂತೇಳಿ ಪಣ ತೊಡಬೇಕಾಗ್ತದೆ. ಹಾಗೇನೆ ಇವತ್ತು ಯಾರ್ಯಾರು ಪದವಿ ಪಡ್ಕೊಳ್ತಾ ಇದ್ದೀರೋ ನಿಮ್ಮೆಲ್ರಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ ನಿಮಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಎಲ್ಲೋದ್ರೂ ಕೂಡ ನೀವು ಎಲ್ಲಾದರೂ ಇರಿ, ಒಂದನ್ನ ನೀವು ಯೋಚನೆ ಮಾಡ್ಕೋಬೇಕು. ಎಲ್ಲಾದರೂ ಇರು, ಎಂತಾದರೂ ಇರು, ನೀ ಕರ್ನಾಟಕದವನಾಗಿರು, ಕರ್ನಾಟಕದಲ್ಲಿ ಕೋಲಾರದವನಾಗಿರು, ಕೋಲಾರದಲ್ಲಿ ಮುಳುಬಾಗಿಲಿನವರಾಗಿರು ಅಂತ. ಜೊತೆಗೆ ಇನ್ನೊಂದು ಹೇಳಿಲ್ಲ, ನೀವು ಅಮರಜ್ಯೋತಿಯವನಾಗಿರುವಂತ. ಅಮರಜ್ಯೋತಿ ಶಾಲೆ ವಿದ್ಯಾರ್ಥಿ ಅಂದ್ರೆ ಎಲ್ರೂ ಕೂಡ ಮೆಚ್ಕೋಬೇಕು. ಯಾರು ನೋಡಿದ್ರು ಕೂಡ ಅಮರಜ್ಯೋತಿ ವಿದ್ಯಾರ್ಥಿ ಅಂದ್ರೆ ಗೌರವ ಕೊಡಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಪ್ರವರ್ತನೆ ಇರಬೇಕು. ನಾನು ನಿಮ್ಮ ಒಂದು ಪ್ರವರ್ತನೆ, ನಿಮ್ಮ ಬಿಹೇವಿಯರು, ನಿಮ್ಮ ಇದು ಎಲ್ಲ ಕೂಡ ಜನರು ಮೆಚ್ಚೋರಂತ ರೀತಿ ಇರ್ಲಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.